ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಕೆದಕಿದಷ್ಟು ಒಂದೊಂದೇ ಸಂಗತಿಗಳು ಹೊರಬರ್ತಿವೆ. A1 A2 ಇಂದ ಹಿಡಿದು ಬಹುತೇಕ ಆರೋಪಿಗಳು ಬಳಸ್ತಾ ಇದ್ದಂಥ ಸಿಮ್ ಕಾರ್ಡ್ಗಳು ಬೇನಾಮಿ ಹೆಸರುಗಳಲ್ಲಿವೆ. ಕೊಲೆಗೆ ಹಾಕಿದ್ದ ಸ್ಕೆಚ್, ಕೊಲೆ ಬಳಿಕ ಎಸ್ಕೇಪ್ ಆಗೋದಕ್ಕೆ ಹೂಡಿದ್ದಂಥ ಎಲ್ಲ ತಂತ್ರಗಳು ಕೂಡ ತನಿಖೆ ಸಂದರ್ಭದಲ್ಲಿ ಒಂದೊಂದಾಗಿ ಹೊರಬರ್ತಾ ಇವೆ. ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಮಾಡಿದ್ದ ಅನ್ನೋ ಕಾರಣಕ್ಕೆ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿಯನ್ನ ಬೆಂಗಳೂರಿನ ಪಟ್ಟಣಗೆರೆ ಶೆಡ್ನಲ್ಲಿ ಡಿ ಗ್ಯಾಂಗ್ ಹತ್ಯೆಗೈದಿತ್ತು. ಪ್ರಕರಣದಲ್ಲಿ ನಟ ದರ್ಶನ್ ಸೇರಿ ಆರೋಪಿಗಳು ಪರಪ್ಪನ ಅಗ್ರಹಾರದಲ್ಲಿ ಈಗಲೂ ಮುದ್ದೆ ಮುರಿತಿದ್ದಾರೆ. ಮತ್ತೊಂದು ಕಡೆ ಪೊಲೀಸರು ಎಲ್ಲ ಆಯಾಮಗಳಲ್ಲೂ ತನಿಖೆಗಿಳಿದಿದ್ದಾರೆ. ಹೀಗಿರುವಾಗ ರೇಣುಕಾಸ್ವಾಮಿಗೆ ಮುಹೂರ್ತವಿಟ್ಟಿದ್ದ ಡಿ ಗ್ಯಾಂಗ್ನ ಒಂದೊಂದೇ ರಹಸ್ಯ ಪೊಲೀಸರ ಕೈ ಸೇರ್ತಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ನಿಗೂಢ ವ್ಯಕ್ತಿ ಪತ್ತೆ. 10 ಲಕ್ಷಕ್ಕೆ ಡೀಲ್, 5 ಲಕ್ಷ ಸಾಲ, 30,000 ಸಂಬಳ. ರೇಣುಕಾಸ್ವಾಮಿ ಕೇಸ್ನಲ್ಲಿ ಸರೆಂಡರ್ಗೆ ಡಿ ಗ್ಯಾಂಗ್ ಆಫರ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಇದೀಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಿದೆ. ಅಚ್ಚರಿ ಅಂದ್ರೆ ರೇಣುಕಾಸ್ವಾಮಿ ಮೇಲೆ ಅಟ್ಟಹಾಸಗೈದ ಗ್ಯಾಂಗ್ ಈ ಕಂಟಕದಿಂದ ಪಾರಾಗೋದಕ್ಕೆ ಪ್ರಕರಣದಲ್ಲಿ ಭಾಗಿಯಾಗದೇ ಇರುವವರ ಲಾಕ್ ಮಾಡಿಸೋಕೆ ಸ್ಕೆಚ್ ಹಾಕಿರೋದು ಬಟಾಬಯಲಾಗಿದೆ. ಪ್ರಕರಣದಲ್ಲಿ ನಿಗೂಢ ವ್ಯಕ್ತಿಯಾಗಿದ್ದ ಕಾರ್ತಿಕ್ ಪುರೋಹಿತ್ನನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಶಾಸಕ ರವಿ ಸುಬ್ರಹ್ಮಣ್ಯ ಕಾರಿನ ಚಾಲಕನಾಗಿದ್ದ ಕಾರ್ತಿಕ್ ರೇಣುಕಾಸ್ವಾಮಿ ಕೊಲೆ ನಡೆದ ದಿನ ಆರೋಪಿ ಪ್ರದೋಷ್ ಸೂಚನೆ ಮೇರೆಗೆ ಶೆಡ್ಗೆ ಬಂದಿರೋದು ಗೊತ್ತಾಗಿದೆ. ಹೀಗಾಗಿ ಕಾರ್ತಿಕ್ಗೆ ಪೊಲೀಸರು ವಿಚಾರಣೆಗೆ ಬರುವಂತೆ ನೋಟಿಸ್ ನೀಡಿದ್ದಾರೆ. ಆದರೆ ಕಾರ್ತಿಕ್ ವಿಚಾರಣೆಗೆ ಬರದೆ ಎಸ್ಕೇಪ್ ಆಗಿದ್ದಾನೆ. ಅಂದಹಾಗೆ ಪ್ರಕರಣದಲ್ಲಿ ಕಾರ್ತಿಕ್ ತಗಲಾಕೊಂಡಿದ್ದ ಹೇಗೆ? ಸಂಬಂಧವೇ ಇಲ್ಲದ ಕೇಸ್ಗೆ ಸರೆಂಡರ್ ಆಗ್ತೀನಿ ಅಂತ ಕಾರ್ತಿಕ್ ಹೇಳಿದ್ಯಾಕೆ ಅಂತೀರಾ? ಅದನ್ನೇ ಎಳೆ ಎಳೆಯಾಗಿ ತೋರಿಸ್ತೀವಿ ನೋಡಿ. ಸಾಲದ ಸುಳಿಯಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಕಾರ್ತಿಕ್ ಎಂಟ್ರಿ ಕೊಟ್ಟಿದ್ದರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. 5 ಲಕ್ಷ ಸಾಲ ಮಾಡಿಕೊಂಡಿದ್ದ ಆರೋಪಿ ಕಾರ್ತಿಕ್ಗೆ ಸಾಲ ಇದ್ದ ವಿಚಾರ ದೀಪಕ್ಗೆ ಗೊತ್ತಿತ್ತು. ಕಾರ್ತಿಕ್ಗೆ ಸಾಲ ಕೊಟ್ಟವರು ಶೆಡ್ ಬಳಿಗೆ ಬಂದಿದ್ದು ಗೊತ್ತಿತ್ತು. ಹೀಗಾಗಿ ಕಾರ್ತಿಕ್ಗೆ ದೀಪಕ್ ಅಮೌಂಟ್ ಆಫರ್ ಮಾಡಿದ್ದ. ನಿನಗೆ 10 ಲಕ್ಷ ಕೊಡ್ತೀವಿ, ನಿನ್ನ ತಾಯಿಗೆ 5 ಲಕ್ಷ ಕೊಡ್ತೀವಿ, ಕೇಸ್ನಲ್ಲಿ ಬೇಲ್ ಮಾಡಿಸೋ ಜವಾಬ್ದಾರಿ ನಮ್ದು, ತಿಂಗಳಿಗೆ 30,000 ಸಂಬಳ ಕೊಡ್ತೀವಿ ಅಂದಿದ್ರು. ಜೊತೆಗೆ ಶೆಡ್ನಲ್ಲೇ ಕೆಲ್ಸಕ್ಕೆ ಸೇರಿಸ್ಕೊಳ್ತೀವಿ ಅಂತ ಆಫರ್ ಕೊಟ್ಟಿದ್ರು. ದೀಪಕ್ನ ಎಲ್ಲಾ ಮಾತು ಆಫರ್ಗಳಿಗೂ ಕಾರ್ತಿಕ್ ಒಪ್ಕೊಂಡಿದ್ದ. ಇಷ್ಟೇ ಅಲ್ಲ, ಓರ್ವ ಆರೋಪಿಗೆ ಹಣ ನೀಡಿದ ಆರೋಪದಡಿ ಪವಿತ್ರ ಗೌಡ ಸ್ನೇಹಿತೆ ಸಮತಾಗೂ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಮತ್ತೊಂದೆಡೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬಳಿಕ ಡೆವಿಲ್ ಸಿನಿಮಾ ಶೂಟಿಂಗ್ ಮಾಡಿದ್ದ ವಿಚಾರಕ್ಕೆ ನಿರ್ದೇಶಕ ಮಿಲನಾ ಪ್ರಕಾಶ್ ಪೊಲೀಸ್ ವಿಚಾರಣೆಗೆ ಹಾಜರಾಗಿದ್ದಾರೆ. ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಎಸಿಪಿ ಚಂದನ್ ಮಿಲನಾ ಪ್ರಕಾಶ್ ರನ್ನ ವಿಚಾರಣೆ ಮಾಡಿದ್ದಾರೆ. ಇನ್ನು ಬಂಧಿತ ದರ್ಶನ್ಗೆ 40 ಲಕ್ಷ ರೂಪಾಯಿ ಸಾಲ ನೀಡಿದ್ದ ಮಾಜಿ ಉಪಮೇಯರ್ ಮೋಹನ್ ರಾಜ್ ಪೊಲೀಸ್ ವಿಚಾರಣೆಗೆ ಹಾಜರಾಗಿದ್ದಾರೆ. ಪೊಲೀಸರು ನೀಡಿದ 2ನೇ ನೋಟಿಸ್ಗೆ ಠಾಣೆಗೆ ತೆರಳಿ ಮೋಹನ್ ರಾಜ್ ಉತ್ತರ ನೀಡಿದ್ದಾರೆ. ದರ್ಶನ್ಗೆ ಯಾವ ಉದ್ದೇಶಕ್ಕೆ ಹಣ ನೀಡಿದ್ದಾರೆ ಅಂತ ಪೊಲೀಸರ ಬಳಿ ಕಾರಣ ಹೇಳಿದ್ದಾರೆ. ಬೇರೆಯವರ ಹೆಸರಲ್ಲಿ ಸಿಮ್ ಕಾರ್ಡ್ ಬಳಸ್ತಿದ್ದ ದರ್ಶನ್ ಅಂಡ್ ಗ್ಯಾಂಗ್. ಪೊಲೀಸ್ ವಿಚಾರಣೆಯಲ್ಲಿ ಬಯಲಾಯಿತು ಸ್ಫೋಟಕ ಸತ್ಯ. ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರಣೆ ವೇಳೆ ಹೊಸ ಸಂಗತಿಗಳು ಬಯಲಾಗ್ತಿವೆ. ಕೊಲೆ ಆರೋಪಿಗಳು ಬೇರೆಯವರ ಹೆಸರಿನ ಸಿಮ್ ಕಾರ್ಡ್ ಬಳಕೆ ಮಾಡ್ತಿರೋದು ತನಿಖೆಯಲ್ಲಿ ಬಹಿರಂಗವಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಪವಿತ್ರ ಗೌಡ ಸಿಮ್ ಬೇರೆಯವರ ಹೆಸರಲ್ಲಿದೆ. ಮನೋಜ್ ಅನ್ನೋ ಹೆಸರಲ್ಲಿ ಸಿಮ್ ಬಳಸ್ತಿದ್ದಾರೆ. ಪ್ರಕರಣದ 2ನೇ ಆರೋಪಿ ನಟ ದರ್ಶನ್ ಬಳಿ ಇರೋ ಸಿಮ್ ಕೂಡ ಬೇರೆಯವರ ಹೆಸರಲ್ಲಿದೆ. ಸಿಪಿ ಹೇಮಂತ್ ಅನ್ನೋರ ಹೆಸರಲ್ಲಿ ದರ್ಶನ್ ಸಿಮ್ ಬಳಕೆ ಮಾಡ್ತಿದ್ದಾರೆ. ಕೊಲೆ ಪ್ರಕರಣದ 5ನೇ ಆರೋಪಿ ನಂದೀಶ್ ಬಳಿಯೂ ಹೇಮಂತ್ ಹೆಸರಿನ ಸಿಮ್ ಬಳಕೆಯಲ್ಲಿದೆ. ಇನ್ನು A14 ಪ್ರದೋಷ್ ಸುಪರ್ಣ ಘೋಷಾಲ್ ಹೆಸರಿನ ಸಿಮ್ ಬಳಕೆ ಮಾಡ್ತಿದ್ದಾನೆ. A15 ಕಾರ್ತಿಕ್ ಬಳಿ ವೇಲು ಹೆಸರಿನಲ್ಲಿ ಸಿಮ್ ಇತ್ತು. ಅಲ್ಲದೆ A16 ಕೇಶವ್ ಮೂರ್ತಿ ಪ್ರಜ್ಞಾ ಎಂಬುವರ ಹೆಸರಿನಲ್ಲಿ ಸಿಮ್ ಕಾರ್ಡ್ ಬಳಕೆ ಮಾಡ್ತಿದ್ರೆ A17 ನಿಖಿಲ್ ನಾಯಕ್ ಬಳಿ ಗೀತಾ ಹೆಸರಲ್ಲಿರುವ ಸಿಮ್ ಕಾರ್ಡ್ ಪತ್ತೆಯಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆಯಲ್ಲಿ ದಿನಕ್ಕೊಂದು ಸ್ಫೋಟಕ ಸತ್ಯ ಹೊರಬೀಳ್ತಿದೆ. ಹತ್ಯೆಗೆ ನಡೆಸಿದ್ದ ಪ್ಲಾನ್ ಬಳಿಕ ಎಸ್ಕೇಪ್ ಆಗಲು ಹೆಣದ ಕುತಂತ್ರಗಳೆಲ್ಲ ಒಂದೊಂದಾಗೆ ಆಚೆ ಬರ್ತಿವೆ.
ದರ್ಶನ್ ಗ್ಯಾಂಗ್ ಜೊತೆಗೆ ಸಂಪರ್ಕದಲ್ಲಿದ್ದವರಿಗೂ ತನಿಖೆಯ ಕುಣಿಕೆ ಬಿಗಿಯಾಗ್ತಿದೆ. ಬ್ಯೂರೋ ರಿಪೋರ್ಟ್, TV9.